ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಿಷು ಕುಕಿಂಗ್ ವ್ಲಾಗ್ಸ್. ರಿಷು ಕುಕಿಂಗ್ ಚಾನಲ್ ಅಂತ ಇತ್ತು, ಅದು ವ್ಲಾಗ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಚಾನಲಲ್ಲಿ ಬರೀ ರೆಸಿಪಿಗಳು ಮಾತ್ರ ಶೂಟ್ ಮಾಡ್ತಾ ಇದೆ. ಬಟ್ ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ನನ್ನ ಡೈಲಿ ರೋಟೀನ್ ಜೊತೆ ರೆಸಿಪಿ ವಿಡಿಯೋಗಳನ್ನೂ ಶೇರ್ ಮಾಡ್ತೀನಿ. ತುಂಬ ದಿನದಿಂದ ಆಸೆ ಇತ್ತು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ. ಮಾಡಿದ್ದೀನಿ, ನೋಡೋಣ ಹೇಗೋಗುತ್ತೆ ಅಂತ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಂಡೇ ಮಾರ್ನಿಂಗ್ ಟು ಆಫ್ಟರ್ನೂನ್ ನನ್ನ ರೂಟೀನ್ ಜೊತೆ ಒಂದು ಚಿಕ್ಕ ರೆಸಿಪಿನೂ ಶೇರ್ ಮಾಡ್ತೀನಿ. ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಫಿಶ್ಗೆ ಫುಡ್ ಹಾಕಿ ಇಲ್ಲಿ ಕಾಫಿ ಮಾಡೋಕ್ಕೆ ಬಂದಿದ್ದೀನಿ. ನನ್ನ ಫ್ಯಾಮಿಲಿಲಿ 4 ಜನ ಇದ್ದೀವಿ. ನಾನು, ನನ್ನ ಹಸ್ಬೆಂಡು, ನನ್ನ 2 ಮಕ್ಕಳು. ನನ್ನ ಮಗಂಗೆ ಬಂದು 4.5 ವರ್ಷ, ನನ್ನ ಮಗಳಿಗೆ ಬಂದು 2.5 ವರ್ಷ. ಇಲ್ಲಿ ನನ್ನ ಮಗಳಿಗೆ ಬೂಸ್ಟ್ ಕೊಟ್ಟು ನಾನು ನನ್ನ ಹಸ್ಬೆಂಡ್ ಕಾಫಿ ಕುಡಿದು ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನನ್ನ ಮಗನ ಹೆಸರು ಬಂದು ಸೋಹನ್ ರಾಜ್, ನನ್ನ ಮಗಳು ಹೆಸರು ಬಂದು ರಿಷಿಕಾ ರಾಜ್ ಅಂತ. ನನ್ನ ಮಗ ಸ್ಕೂಲಿಗೆ ಹೋಗ್ತಾ ಇದ್ದಾನೆ, LKGಗೆ ಹೋಗ್ತಾ ಇದ್ದಾನೆ. ಅವ್ನು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಬೇಕು. ಸೊ ಹಾಗಾಗಿ ನಾನಿಲ್ಲಿ ರಾಗಿ ದೋಸೆನ ಪ್ರಿಪೇರ್ ಮಾಡಿದ್ದೀನಿ. ರಾಗಿ ದೋಸೆ ಜೊತೆ ಕಡಲೆಕಾಯಿ ಬೀಜದ ಚಟ್ನಿ ಕೊಟ್ಟು ಫ್ರೂಟ್ಸ್ ಬಂದು ಆ್ಯಪಲ್ ಹಾಕ್ಕೊಡ್ತಾ ಇದ್ದೀನಿ. ಮಾರ್ನಿಂಗ್ ಹಾಲು ಕುಡ್ಕೊಂಡು ಹೋಗೋದೇ ದೊಡ್ಡ ಸರ್ಕಸ್ಸು. ಸೊ ಹಾಗಾಗಿ ಬೇಗ ಶುರು ಆಗಿರೋದ್ರಿಂದ ಅವ್ನ ಟೈಮಿಂಗ್ಸ್ ಬಂದು 8 o'clock to 1 o'clock. ಅವ್ನಿಗೆ ಹಾಲು ಕುಡ್ಕೊಂಡು ಹೋಗ್ತಾನಷ್ಟೇ. ಟಿಫನ್ ಏನೂ ಮಾಡಲ್ಲ, ಜಸ್ಟ್ ಹಾಲು ಕುಡ್ಕೊಂಡು ರೆಡಿಯಾಗಿ ಸ್ಕೂಲಿಗೆ ಹೊರಟಾಯಿತು. ಮತ್ತು ಅವನು ಹೊರಟಾದಮೇಲೆ ಇವತ್ತು ಮಂಡೇ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ದೇವ್ರಿಗೆ ಪೂಜೆ ಮಾಡಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಬ್ರೇಕ್ಫಾಸ್ಟಿಗೆ ಲೆಮನ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಡಾಯಿ ಇಟ್ಟು 4-5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಕಡಲೆಕಾಯಿ ಬೀಜನ ನೀಟಾಗಿ ಫ್ರೈ ಮಾಡಿ ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ. ಅದೇ ಆಯಿಲಿಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಹಾಕಿ ಫ್ರೈ ಮಾಡಿ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ 4-5 ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಅಡ್ಜಸ್ಟ್ ಮಾಡ್ಕೊಬೋದು. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇಷ್ಟೇ ಲೆಮನ್ ರೈಸ್ಗೆ. ನಾನು ಯಾವುದೇ ಥರ ಆನಿಯನ್ ಎಲ್ಲ ಹಾಕಲ್ಲ. ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಅಷ್ಟೇ ಫ್ರೈ ಮಾಡ್ಕೊಳ್ಳೋದು. ನಾನು ಫಸ್ಟೇ ಅನ್ನ ಮಾಡಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ನೀವು ಯಾವುದೇ ರೈಸ್ ಐಟಮ್ನ ಈ ಥರ ಕಲಿಸ್ಬೇಕು ಅಂದರೆ, ಮಿಕ್ಸ್ ಮಾಡಬೇಕು ಅಂದರೆ ರೈಸ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟರೆ ಈ ಥರ ಪುಡಿ ಪುಡಿಯಾಗಿ ಬರುತ್ತೆ, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ. ರೈಸ್ ಎಲ್ಲ ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ 1 ಲೆಮನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಹುಳಿಗೆ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಬೋದು. ಲೆಮನ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಮತ್ತು ನಾವು ಫ್ರೈ ಮಾಡಿ ಇಟ್ಟಿರೋಂಥ ಕಡಲೆಕಾಯಿ ಬೀಜ ಹಾಕಿ ನೀಟಾಗಿ ಫ್ರೈ ಮಾಡಿ, ಮಾರ್ನಿಂಗ್ ಮಾಡಿದ್ದೆ ಕಡಲೆಕಾಯಿ ಬೀಜದ ಚಟ್ನಿ ಇತ್ತು, ಅದ್ರ ಜೊತೆ ನಾನು ನನ್ನ ಹಸ್ಬೆಂಡು ಬ್ರೇಕ್ಫಾಸ್ಟ್ನ ಮುಗಿಸ್ಕೊತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಪಾತ್ರೆ ಏನಿದೆಯೋ ಅದು ಅಲ್ಲಿಗೆ ನೀಟಾಗೆ ವಾಶ್ ಮಾಡ್ಕೊಂಬಿಡ್ತೀನಿ. ಬಿಕಾಸ್ ಜಾಸ್ತಿ ಆದರೆ ವಾಶ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಮತ್ತು ನನ್ನ ಮಗಳು ಮೂಡಿ ಇದ್ದಂಗೆ ಯಾವ ಟೈಮಲ್ಲಿ ಹೆಂಗಿರುತ್ತೋ ಅವಳು ಮೂಡ್ ಹೇಳೋಕ್ಕಾಗಲ್ಲ. ಸೊ ಅವಳು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಗೆ ನನ್ನ ಕೆಲಸ ನಾನು ಮಾಡ್ಕೊಂಬಿಡ್ಬೇಕು. ಮತ್ತು ಬ್ರೇಕ್ಫಾಸ್ಟ್ ಟೈಮ್ ಎಲ್ಲ ಮುಗ್ದಾದ್ಮೇಲೆ ಪಾತ್ರೆ ತೊಳ್ಕೊಂಡ್ರೆ ಸ್ವಲ್ಪನೂ ಇರುತ್ತೆ, ಬೇಗನೂ ಆಗೋಗುತ್ತೆ, ಮತ್ತು ಕಿಚನ್ ಕ್ಲೀನಾಗಿರುತ್ತೆ. ಯಾವುದೇ ಥರ ನಮಗೆ ಇರಿಟೇಷನ್ ಆಗ್ತಾ ಇರಲ್ಲ. ಇಷ್ಟೊಂದು ಪಾತ್ರೆ ಇದೆಯಾ ಅಂತಲೂ ಅನ್ಸಲ್ಲ. ಸ್ವಲ್ಪ ಇದ್ದಂಗೆ ಬೇಗ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಬೆಳಗ್ಗೆ ಕಾಫಿದು, ಹಾಲ್ದು ಎಲ್ಲ ಆ ಟೈಮಲ್ಲೇ ವಾಶ್ ಮಾಡ್ಕೊಂಬಿಟ್ಟೆ. ಅಂದರೆ ಸ್ವಲ್ಪ ಇದ್ದಾಗೆ ವಾಶ್ ಮಾಡ್ಕೊಂಬಿಟ್ರೆ ನಮಗೆ ತುಂಬ ಕೆಲಸ ಅನಿಸಲ್ಲ. ಸೊ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ನೀಟಾಗೆ ಕ್ಲೀನ್ ಮಾಡಿ ಇಟ್ಕೊತೀನಿ. ಸಿಂಕೆಲ್ಲ ಕ್ಲೀನ್ ಮಾಡಿ ಇಟ್ಟಾದಮೇಲೆ ನಾನು ಸ್ಟವ್ನು ಹಾಗೆ ಗ್ಯಾಸ್ ಸ್ಟವ್ನ ನೀಟಾಗೆ ವಾಶ್ ಮಾಡಿ, ಅಂದರೆ ಸೀಟ್ಕೊಂಡು ಇಟ್ಕೊತೀನಿ. ಯಾಕಂದರೆ ಒಗ್ಗರಣೆ ಮಾಡಿದಾಗ ಆಯಿಲ್ ಎಲ್ಲ ಆಗಿರುತ್ತೆ. ಸೊ ನೀಟಾಗಿ ಸೀಟ್ಕೊಂಡು ಇಟ್ಕೊಂಬಿಟ್ರೆ ಲಂಚ್ ಟೈಮಲ್ಲಿ ಒಂದ್ಸಲ ನೀಟಾಗಿ ಸೀಟ್ಕೊಂಡು ಇಟ್ಕೊಂಬಿಟ್ರೆ ಕಿಚನ್ ತುಂಬ ಚೆನ್ನಾಗಿರುತ್ತೆ, ಡರ್ಟಿಯಾಗಿರಲ್ಲ, ಮತ್ತು ನಮಗೂ ನೋಡೋಕೆ ಖುಷಿಯಾಗಿರುತ್ತೆ. ಕ್ಲೀನಾಗಿದ್ದರೆ ಎಷ್ಟು ಖುಷಿ ಅನಿಸುತ್ತಲ್ಲ, ಹಾಗೆ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಬಿಡ್ತೀನಿ. ಮತ್ತು ಇರಿಟೇಷನ್ ಆಗ್ಬೋದು ಕಿಚನ್ಗೆ ಬಂದಾಗ, ಯಾರಪ್ಪ ಮಾಡ್ತಾರೆ ಇಷ್ಟೊಂದು ಕೆಲಸ ಅಂತ. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನಂದು ಯೂಟ್ಯೂಬ್ ಎಡಿಟಿಂಗ್ ಎಲ್ಲ ಇರುತ್ತೆ, ಅದನ್ನು ಚಾನಲ್ ಎಡಿಟಿಂಗ್ ಮಾಡಿಕೊಂಡು ಮತ್ತು ನನ್ನ ಸ್ಯಾರಿ ಕುಚ್ಚು ಹಾಕ್ತೀನಿ. ಅದೇ ನನ್ನ ಕೆಲಸ ಇತ್ತು ಅಂದರೆ ಮುಗಿಸ್ಕೊಂಡು ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಲಂಚ್ ಪ್ರಿಪೇರ್ ಮಾಡೋಕ್ಕೆ ಬಂದಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಲಂಚ್ಗೆ ದೊಡ್ಡ ಪತ್ರೆ ಸೊಪ್ಪು ಹಾಕಿ ತಂಬುಳಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೆನ್ನೆ ಸಂಡೇ ನಾನ್ ವೆಜ್ ಎಲ್ಲ ಆಗಿರೋದ್ರಿಂದ
ಇವತ್ತು ಸ್ವಲ್ಪ ಕೂಲಾಗೆ ತಿನ್ನೋಣ, ಹೆವಿ ಬೇಡ ಅಂತ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಅಷ್ಟೇ ಆನಿಯನ್ ಏನು ಹಾಕದೆ ಸಿಂಪಲಾಗಿ ಚಿತ್ರಾನ್ನ ಮಾಡಿದ್ದೆ. ಇವಾಗೂ ಅಷ್ಟೇ ಆನಿಯನ್ನು ಬೆಳ್ಳುಳ್ಳಿ ಏನೂ ಬಳಸದೆ ಸಿಂಪಲಾಗಿ ಒಂದು ತಂಬುಳಿ ಮಾಡ್ಕೊಂಬಿಡೋಣ. ವೀಕ್ಲಿ ಒಂದು 2 ಟೈಮ್ಸ್ ಈ ಥರ ತಂಬುಳಿ ತಿಂತಾಯಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ಹೆವಿ ಮಸಾಲೆ ಐಟಮ್ಗಳು ತಿಂದಾಗೂ 1 ಟೈಮ್ ಈ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಡೈಲಿ ಮಸಾಲೆ ಬೇಳೆ ಸಾರು ತಿಂದು ಬೋರ್ ಹಾಕಿದ್ರೋ ಟೈಮಲ್ಲೂ ಈ ಥರ ಮಾಡ್ಕೊಬೋದು. ಸಿಂಪಲ್ಲಾಗೆ ಒಂದು 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಟೈಮ್ ಇಲ್ಲ ಅಂದ್ರೂ ಈ ರೆಸಿಪಿನ ಮಾಡ್ಕೊಳ್ಳಿ. ಫಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ನೀರು ಹಾಕ್ಕೊಂಡು ಬ್ಲೆಂಡ್ ಮಾಡಿ 1 ಗಂಟೆ ಇಲ್ದಿದ್ದಂಗೆ ಬ್ಲೆಂಡ್ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡು ನಾನು ದೊಡ್ಡ ಪಾತ್ರೆ ಸೊಪ್ಪೆಲ್ಲ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಕಾಯಿ ಹಸಿಮೆಣ್ಸಿನ್ಕಾಯಿನೂ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಫ್ರೈ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಣಸು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿರ್ತೀನಿ. ಅದೇ ಫ್ರೈ ಪ್ಯಾನ್ಗೆ ಅಂದರೆ ಸೈಡಲ್ಲೆಲ್ಲ ಸ್ವಲ್ಪ ಆಯಿಲ್ ಅಂಟ್ಕೊಂಡಿದೆ ಅಲ್ಲ, ಅದೇ ಫ್ರೈ ಪ್ಯಾನ್ಗೆ ದೊಡ್ಡ ಪಾತ್ರೆ ಸೊಪ್ಪೆಲ್ಲ ನೀಟಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಕೈಯಲ್ಲೇ ಕಟ್ ಮಾಡ್ಕೊಂಡು ಸೇರಿಸ್ಕೊಬೋದು. ಅದೆಲ್ಲ ಕಲರ್ ಚೇಂಜ್ ಆಗೋ ಗಂಟ ನೀಟಾಗಿ ಫ್ರೈ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಜೀರಿಗೆ, ಮೆಣಸು, ಈ ದೊಡ್ಡ ಪಾತ್ರೆ ಎಲೆ, ಸ್ವಲ್ಪ ಕಾಯಿ, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಯಾಕಂದರೆ ಮೆಣಸು ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮನೇಲಿ ಮಕ್ಕಳು ಇರೋದ್ರಿಂದ ನಾನು ಒಂದೇ ಒಂದು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಅದನ್ನು ನೀಟಾಗಿ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದು ನಾವು ಬ್ಲೆಂಡ್ ಮಾಡಿಟ್ಟಿರೋಂತಹ ಮಜ್ಜಿಗೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ನೀವು ಉಪ್ಪು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಬೋದು, ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಇಷ್ಟೇ ರೀ ತಂಬುಳಿ. ಇದನ್ನು ಮಾಡಿಕೊಂಡು ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಮೆಣಸಿನ್ಕಾಯಿ ಹಾಕಿದ್ರೆ ತಂಬುಳಿಗೆ ಒಗ್ಗರಣೆ ರೆಡಿ ಆಗುತ್ತೆ. ಈ ಒಗ್ಗರಣೆನ ತಂಬುಳಿಗೆ ಹಾಕಿದ್ರೆ ಬಿಸಿ ಬಿಸಿಯಾಗಿ ಯಮ್ಮಿಯಾಗಿ ತಣ್ಣಗಿರೋ ತಂಬುಳಿ ರೆಡಿ ಆಗುತ್ತೆ. ಅನ್ನದ ಜೊತೆ ಸೂಪರಾಗಿರುತ್ತೆ. ಒಂದ್ಸಲ ಟೈಮ್ ಇಲ್ಲ, ಮೂಡಿಲ್ಲ ಅಡುಗೆ ಮಾಡೋದಕ್ಕೆ ಅನ್ನೋ ಟೈಮಲ್ಲೂ ಬೇಕಾದ್ರೆ ಇದೊಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾನು ವೀಕ್ಲಿ ಒನ್ಸ್ ಟೈಮ್ ಆದರೂ ಮಾಡೇ ಮಾಡ್ತೀನಿ. ಈ ತಂಬುಳಿ ಎಲ್ಲ ಬೇರೆ ಬೇರೆ ಥರ ತಂಬುಳಿಗಳು ಮಾಡ್ತೀನಿ, ಮುಂದೆ ಬರೋ ದಿನಗಳಲ್ಲಿ ಶೇರ್ ಮಾಡ್ತೀನಿ. ಅದನ್ನು ನೆನೆಸ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಹಪ್ಳನೂ ಮಾಡ್ಕೊತಾ ಇದ್ದೀನಿ. ನನ್ನ ಮಗ 1 o'clock ಬರೋ ಅಷ್ಟರಲ್ಲಿ ನಾನು ಲಂಚ್ನ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾಕಂದರೆ ಅವ್ನು ಬಂದ ತಕ್ಷಣ ಅವ್ನು ಡ್ರೆಸ್ ಚೇಂಜ್ ಮಾಡಿ ಅವನ್ನ ರೆಡಿ ಮಾಡಿ ಅವನು ಅದು ಇದು ಹೇಳ್ಕೊಂಡು ಇರ್ತಾನೆ. ಮತ್ತು ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು, ಅಡುಗೆ ಮಾಡೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ಅವ್ನು ಬರೋ ಅಷ್ಟರಲ್ಲಿ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಅವನಿಗೂ ಊಟ ಮಾಡಿಸಿ, ನನ್ನ ಹಸ್ಬೆಂಡ್ಗೂ ಊಟ ಹಾಕಿ ನಾನು ಊಟ ಮಾಡ್ತೀನಿ. ಇವತ್ತಿನ ದಿನ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾನ ಸ್ವಲ್ಪನ ಯೂಸ್ಫುಲ್ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.